ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಲಿ ಫಿಶ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಜನ ಕೇಳಿರೋ ಪ್ರಶ್ನೆ ಲೈಕ್ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಆಗಿರ್ಬೋದು ಕಲೀಗ್ಸ್ ಆಗಿರ್ಬೋದು, ನಿನ್ನ ಮನೇಲಿಟ್ಟಿರೋ ಪ್ಲ್ಯಾಂಟ್ಸ್ ಬಗ್ಗೆ ಒಂದು ವ್ಲಾಗ್ ಮಾಡು ಅಂತ. ಸೊ ಮೋಸ್ಟ್ ಆಸ್ಟ್ ವ್ಲಾಗ್ ಅಂದರೆ ಇದೇನೆ. ಸೊ ಹಂಗಾಗಿ ನಾನು ಇದ್ರ ಬಗ್ಗೆನೇ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಎಲ್ಲಿಂದ ತಂದಿದ್ದೀನಿ, ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಇದು ರಿಯಲ್ ಆಗಿ ಲೋ ಮೇಂಟೆನೆನ್ಸಾ ಹೈ ಮೇಂಟೆನೆನ್ಸಾ, ಅಥವಾ ಯಾರಾದರೂ ಬಿಗಿನರ್ಸ್ ಇದನ್ನು ಸ್ಟಾರ್ಟ್ ಮಾಡಬೇಕು ಇಂಡೋರ್ ಪ್ಲಾಂಟೇಶನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅವ್ರು ಮಾಡ್ಬೋದಾ ಅಂತ ಹೇಳೋದಕ್ಕೆ ಈ ವ್ಲಾಗ್. ಇದು ಆರ್ಟಿಫಿಷಿಯಲ್, ಓಕೆ, ಇದು ರಿಯಲ್ ಪ್ಲ್ಯಾಂಟ್ ಅಲ್ಲ, ಜಸ್ಟ್ ಲೈಟ್ಗೋಸ್ಕರ ತಂದಿಟ್ಟಿದ್ದೀರಿ, ಆದರೆ ಅದು ರಿಯಲ್ ಅಲ್ಲ. ಸೊ ಈ ಕಡೆ ಏನು ನೀವು ನೋಡ್ತಾ ಇದ್ರಲ್ಲ ಇದೆಲ್ಲದೂ ಇಂಡೋರ್ ಪ್ಲ್ಯಾಂಟ್ಸೇ. ಸೊ ಈ ಥರ ನನ್ನ ಹತ್ರ ಆಲ್ಮೋಸ್ಟ್ ಮನೆ ಒಳಗಡೆ ಇಟ್ಟಿರೋ ಪ್ಲ್ಯಾಂಟ್ಸೇ ಒಂದು 15 ಇದೆ, 15+ ಇರ್ಬೋದು, ಚಿಕ್ಕ ಚಿಕ್ಕದು ಎಲ್ಲ ಸೇರಿ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಫುಲ್ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ಸ್ ಬಗ್ಗೆ ಹೇಳ್ತೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ರು ಇಂಡೋರ್ ಪ್ಲ್ಯಾಂಟ್ಸ್ ಸ್ಟಾರ್ಟ್ ಮಾಡಬೇಕು, ನನಗೂ ಇಷ್ಟ ಇದೆ ಬಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಥವಾ ಗೊತ್ತಿಲ್ಲ ಅಂತ ಹೇಳೋರಿಗೆ ಮೂರು ಬೇಸಿಕ್, ಅಂದರೆ ಇದು ನೀವು ಲೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ನೀವು ಇದಕ್ಕೆ ಜಾಸ್ತಿ ಎಫರ್ಟ್ಸ್ ಹಾಕೋದು ಇಲ್ಲ, ನಿಮ್ಮ ಲೈಫ್ ಎಷ್ಟೇ ಬ್ಯುಸಿ ಇದ್ರೂ ನೀವು ಇದನ್ನು ಮೇಂಟೈನ್ ಮಾಡ್ಬೋದು. ಸೊ ಆ ಥರ ಒಂದು 3 ಪ್ಲ್ಯಾಂಟ್ಸ್ ನಾನು ಹೇಳ್ತೀನಿ. ಬನ್ನಿ ತೋರಿಸ್ತೀನಿ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಇದನ್ನು ಝೀಝಿ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ನೀವೇನು ಈ ಲೀವ್ಸ್ ಟೆಕ್ಸ್ಚರ್ಸ್ ಎಲ್ಲ ನೋಡ್ತಾ ಇದ್ದೀರಾ ನೋಡಿ, ಇದು ತುಂಬಾ ಶೈನಿಂಗ್ ಆ್ಯಂಡ್ ಫ್ಲ್ಯಾಶಿ ಆಗಿದೆ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಆ್ಯಂಡ್ ಇದನ್ನು ಲೋ ಮೇಂಟೆನೆನ್ಸ್ ಅಂದರೆ ಲೋ ಮೇಂಟೆನೆನ್ಸ್, ಇದಕ್ಕೆ ನೀವು ಎಫರ್ಟ್ಸೇ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಒನ್ ಟಿಪ್ ಏನು ಅಂದರೆ ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಲೈಕ್ ಜಾಸ್ತಿ ನೀರು ಹಾಕಿದಷ್ಟು ಅದ್ರದ್ದು ಲೀವ್ಸ್ ಕಲರ್ ಚೇಂಜ್ ಆಗುತ್ತೆ, ಯೆಲ್ಲೋ ಆಗುತ್ತೆ, ಬ್ರೌನ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಮಾಡಬೇಕು. ಆ್ಯಂಡ್ ಟೂ ಮಚ್ ಸನ್ಲೈಟ್ ಕೂಡ ಇದಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ನೋಡಿದ್ರೆ ಇಲ್ಲೊಂದು ಸ್ವಲ್ಪ ಬಾಲ್ಕನಿಯಿಂದ ಇದಕ್ಕೆ ಇಂಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ, ಬಟ್ ಅದು ಸಾಕು. ಇದನ್ನು ನೀವು ಜಾಸ್ತಿ ಸನ್ಲೈಟಲ್ಲಿ ಇಟ್ಟಷ್ಟು ಇದು ಲೀಫ್ ಕಲರ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಯಾವುದೇ ಬಿಗಿನರ್ ನಾನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಹೇಳಿದ್ರೆ ಅವ್ರು ಇದಕ್ಕೆ ಝೀಝಿ ಪ್ಲ್ಯಾಂಟ್ನ ತಗೊಳ್ಳೇಬೋದು. ಇದು ತುಂಬಾ ಈಸಿ ಟು ಸ್ಟಾರ್ಟ್ ವಿತ್. ಆ್ಯಂಡ್ ನೀವು ಮನೇಲಿ ಏಸ್ಥೆಟಿಕ್ಕಾಗಿ ಕಾಣುತ್ತಾ ಅಂತೆಲ್ಲ ನೀವು ಥಿಂಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಏಸ್ಥೆಟಿಕ್ಕಾಗಿ ಕಾಣುತ್ತೆ. ಆ್ಯಕ್ಚುಲಿ ಇದ್ರ ಕಂಪ್ಲೀಟ್ ಪ್ಲ್ಯಾಂಟೇನೆ ತುಂಬ ಡಿಫ್ರೆಂಟ್ ಆಗಿದೆ. ಇದನ್ನು ಸಾಯಿಲಲ್ಲಿ ಕೂಡ ಹಾಕ್ಬೋದು, ಈವನ್ ವಾಟ್ರಲ್ಲಿ ಕೂಡ ಹಾಕ್ಬೋದು. ಜಸ್ಟ್ ಇದನ್ನು ಏನಿದೆಯಲ್ಲ ಇದನ್ನು ಕಟ್ ಮಾಡಿ ನೀವು ವಾಟರಲ್ಲಿ ಇನ್ಫ್ಯೂಸ್ಡ್ ಮಾಡಿಟ್ರೂ ವಾಟರ್ ಪ್ಲ್ಯಾಂಟೇಷನ್ ಕೂಡ ಮಾಡ್ಬೋದು. ಲೈಕ್ ನಡೆಯುತ್ತೆ ಇದು, ಆ ಥರನೂ ಇದೆ. ಸಿಕ್ಕಾಪಟ್ಟೆ ಲೋ ಮೇಂಟೆನೆನ್ಸ್. ನೀವು ಒಂದು ಗಿಡ ಹಾಕ್ಕೊಂಡ್ರೆ ನಿಮಗೆ ಜಾಸ್ತಿ ಬಂದಂಗೆ ಬೇಕಾದ್ರೆ ನೀವು ಇದನ್ನು ಕಟ್ ಮಾಡಿ ಬೇರೆ ಕಡೆ ಚಿಕ್ಕ ಚಿಕ್ಕ ಪಾಟ್ಸ್ ಮಾಡಿ ಯೂಸ್ ಮಾಡ್ಕೋಬೋದು ಇದನ್ನು. ಸೊ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಮೇಯ್ನ್ ಥಿಂಗ್ ಏನು ಅಂದರೆ ಇದು ಏರ್ ಪ್ಯೂರಿಫೈಯಿಂಗ್ ಪ್ಲ್ಯಾಂಟ್. ಸೊ ಇದು ಒನ್ ಆಫ್ ದ ಬೆಸ್ಟ್ ಇಂಡೋರ್ ಪ್ಲ್ಯಾಂಟ್ ಅಂತ ನಾನು ಹೇಳ್ತೀನಿ. ಸೆಕೆಂಡ್ ನೀವು ನೋಡ್ತಿರೋ ಪ್ಲ್ಯಾಂಟ್ ಬಂದ್ಬಿಟ್ಟು ಸ್ನೇಕ್ ಪ್ಲ್ಯಾಂಟ್. ಇದನ್ನು ನೀವೇನು ನೋಡ್ತಾ ಇದ್ರಲ್ಲ ಇದನ್ನು ಮೋಸ್ಟ್ ಲೈಟ್ ಇಂಡೋರ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರ ಮನೇಲೂ ಈ ಸ್ನೇಕ್ ಪ್ಲ್ಯಾಂಟ್ ಇದ್ದೇ ಇರುತ್ತೆ. ಇದು ಇಂಡೋರಾಗೂ ಯೂಸ್ ಮಾಡ್ಬೋದು, ನೀವು ಔಟ್ಡೋರಾಗೂ ಯೂಸ್ ಮಾಡ್ಬೋದು. ನಾನು ಔಟ್ಡೋರಲ್ಲಿ ಇಟ್ಟಿದ್ದೀನಿ, ಅಲ್ಲಿಟ್ಟಿದ್ದು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿಟ್ಟಿರೋದು ಇನ್ನೂ ಬರ್ತಾ ಇದೆ. ಸೊ ಹಾಗಾಗಿ ನೀವು ಬೋತ್ ಲೈಕ್ ಇಂಡೋರ್ ಔಟರ್ ಎರಡಲ್ಲೂ ಯೂಸ್ ಮಾಡ್ಬೋದು. ಇದನ್ನು ನೀವು 2ರಿಂದ 4 ವಾರಕ್ಕೆ ಒಂದ್ಸಲ ನೀರು ಹಾಕಿದ್ರೂ ಇದು ಒಂದ್ಸಲನೂ ಹಾಳಾಗಲ್ಲ. ಇದು ಆಲ್ಮೋಸ್ಟ್ ಸಾಯೋದೇ ಇಲ್ಲ ಅಂತ ಅಂದ್ಕೊಳ್ಳಿ. ನಿಮಗೆ ಇದನ್ನು ಜಾಸ್ತಿ ಏನಾದರೂ ಪ್ರೊಪಗೇಟ್ ಮಾಡಬೇಕು ಅಂತಂದರೆ ಇದನ್ನು ಲೀಫ್ನ ಕಟ್ ಮಾಡಿ ಜಸ್ಟ್ ನೀವು ಮತ್ತೆ ಇದನ್ನು ವಾಟ್ರಲ್ಲಿ ಇನ್ಫ್ಯೂಸ್ ಮಾಡಿಟ್ರೂ ನಡೆಯುತ್ತೆ. ಇಲ್ಲ ಡೈರೆಕ್ಟಾಗಿ ಸಾಯಿಲಿಗೆ ಹಾಕಿದ್ರೂ ಅದು ಹಾಗೇ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಇದು ಒನ್ ಆಫ್ ದ ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳ್ತೀನಿ. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಏರ್ ಪ್ಯೂರಿಫೈಯಿಂಗ್ ಪ್ಲ್ಯಾಂಟ್. ಯಾಕೆಂದರೆ ಇದು ನೈಟ್ ಟೈಮಲ್ಲಿ ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ ಆ್ಯಂಡ್ ಡಿಟಾಕ್ಸಿಫೈ ಮಾಡುತ್ತೆ ಏರ್ನ, ಮನೇಲಿರೋಂಥ ಏರ್ನ. ಆ್ಯಂಡ್ ಆಲ್ಸೋ ಇಟ್ ಲುಕ್ಸ್ ಗುಡ್ ವಿತ್ ಮನೆ. ಅಂದರೆ ಇದು ಪೋಥೋಸ್ ಅಂತ, ಇದನ್ನು ಮನಿ ಪ್ಲ್ಯಾಂಟ್ ಅಂತಲೂ ಹೇಳ್ಬೋದು, ಪೋಥೋಸ್ ಅಂತಲೂ ಹೇಳ್ಬೋದು. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಲೈಕ್ ಆಲಿವ್ ಪೋಥೋಸ್ ಇರ್ಬೋದು, ಲೈಟ್ ಗ್ರೀನ್ ಇರ್ಬೋದು, ಡಾರ್ಕ್ ಗ್ರೀನ್ ಪೋಥೋಸ್ ಇರ್ಬೋದು. ಈ ಥರ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಥೋಸ್ ಇದೆ. ಇದಕ್ಕೆ ನೀವು ಏನು ಎಫರ್ಟ್ಸು ಹಾಕೋದು ಬೇಕಾಗಿಲ್ಲ. ನಾನು ಏನು 3 ನಿಮಗೆ ತೋರಿಸಿದ್ದೀನಲ್ಲ 3ಕ್ಕೂ ನೀವು ಎಫರ್ಟ್ಸೇ ಹಾಕೋ ಅಂಥ ಪ್ಲ್ಯಾಂಟ್ಸ್ ಅಲ್ಲ. ನೀವು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲಲ್ಲಿ ಜಸ್ಟ್ ಒಂದು ಸ್ವಲ್ಪ ವಾಟ್ರಿಂಗ್ ಮಾಡಬೇಕು. ಅದು ಎವ್ರಿ ಡೇ ವಾಟ್ರಿಂಗ್ ಅಲ್ಲ, ವೀಕ್ಲಿ ಒನ್ಸ್. ಯಾವಾಗ ಸಾಯಿಲ್ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೋ ಆವಾಗ ನೀವು ವಾಟ್ರಿಂಗ್ ಮಾಡಬೇಕು. ಆ್ಯಂಡ್ 2 to 3 years ಒನ್ಸ್ ನೀವು ರೀಪಾಟಿಂಗ್ ಮಾಡಿಕೊಂಡ್ರೆ ನಡೆಯುತ್ತೆ. ಇವಾಗ ನಾನು ತಂದು ಆಲ್ಮೋಸ್ಟ್ 1.5 ವರ್ಷ ಆಗ್ತಾ ಬರ್ತಿದೆ. ಇದೇ ಪಾಟಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ರೀಪಾಟಿಂಗ್ ಒಂದ್ಸಲನೂ ಮಾಡಿಲ್ಲ ನಾನು ಯಾವ ಪ್ಲ್ಯಾಂಟ್ಸಿಗೂ. ನಮ್ಮ ಇಂಡಿಯನ್ ಸಂಸ್ಕೃತಿ ಪ್ರಕಾರ ನೋಡಿದ್ರು ಇದನ್ನಿಟ್ಟರೆ ಒಳ್ಳೆಯದು ಅಂತಾರೆ, ಲಕ್ಷ್ಮಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ವಾಸ್ತು ಪ್ರಕಾರನೂ ಕೆಲವ್ರು ಇಡ್ತಾರೆ, ಕೆಲವ್ರು ಎಸ್ಥೆಟಿಕ್ಕಾಗಿ ಕಾಣುತ್ತೆ ಅಂತ ಕೂಡ ಇಡ್ತಾರೆ. ಸೊ ಇದ್ರ ಲೀಫ್ ಟೆಕ್ಸ್ಚರು ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನು ಯೂಶ್ವಲಿ ಎಲ್ಲರ ಮೇಲೂ ಇದ್ದೇ ಇರುತ್ತೆ. ನಾನು ಒಳಗಡೆ ಇಟ್ಟಿದ್ದೀನಿ ಅಷ್ಟೇ. ಇವಾಗ ನೀವು ನೋಡ್ತಾ ಇರೋ ಪ್ಲ್ಯಾಂಟ್ ಕೂಡ ಸ್ನೇಕ್ ಪ್ಲ್ಯಾಂಟೇನೆ, ಆದರೆ ಇದ್ರದ್ದು ವೆರೈಟಿ ಬೇರೆ. ಆಲ್ಮೋಸ್ಟ್ 19 ವೆರೈಟೀಸ್ ಆಫ್ ಸ್ನೇಕ್ ಪ್ಲ್ಯಾಂಟ್ ಇದೆ. ಇದು ಬಂದು ಸಿಲ್ವರ್ ಕ್ವೀನ್ ಅಂತ. ನಾನು ಫಸ್ಟ್ ಟೈಮ್ ನಿಮಗೆ ತೋರಿಸಿದ್ದು ಬಂದು ಬ್ಲ್ಯಾಕ್ ಜಾಕ್ ಅಂತ.
ಅದು ಡಿಫ್ರೆಂಟ್ ಕೈಂಡ್ ಆಫ್ ಸ್ನೇಕ್ ಪ್ಲಾಂಟ್. ಇದರದ್ದು ಬಾರ್ಡರ್ಸ್ ಆಗಿರ್ಬೋದು, ಇದರಲ್ಲಿ ಲೀಫಲ್ಲಿರೋ ಟೆಕ್ಸ್ಚರ್ಸ್ ಮೇಲೆ ಇದರದ್ದು ವೆರೈಟೀಸ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ನನ್ನ ಹತ್ರ ಇವಾಗ ಸದ್ಯಕ್ಕೆ 3 ಥರದ್ದು ಸ್ನೇಕ್ ಪ್ಲಾಂಟ್ ಇದೆ. ಆಚೆ ಇರೋದು ಬೇರೆ ಥರ ಸ್ನೇಕ್ ಪ್ಲಾಂಟ್, ಇಂಡೋರಲ್ಲಿ ಇಟ್ಟಿರೋದು ಇದೆರಡು. ನೆಕ್ಸ್ಟ್ ಪ್ಲಾಂಟ್ ಬಂದು ಅರೇಕಾ. ಇದು ಎಲ್ಲರ ಮನೇಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಅರೇಕಾ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇದು ಸ್ವಲ್ಪ ಇಲ್ಲಿ ಬಂದಮೇಲೆ ಶಿಫ್ಟ್ ಆದಮೇಲೆ ಒಂದು ಸ್ವಲ್ಪ ಹಾಳಾಗಿದೆ, ಬಟ್ ಸ್ಟಿಲ್ ಅದನ್ನು ಲೀಫ್ ಇದೆ ಅನ್ನೋ ಕಾರಣಕ್ಕೆ ಹಾಗೆ ಬಿಟ್ಟಿದ್ದೀನಿ, ಏನೂ ಮಾಡೋಕ್ಕೆ ಹೋಗಿಲ್ಲ. ಇದರ ಟೆಕ್ಸ್ಚರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಬಟ್ ಇದು ಅಷ್ಟೇ ಒನ್ ಆಫ್ ದ ಲೈಕ್ ಲೋ ಮೇಂಟೆನೆನ್ಸ್ ಪ್ಲಾಂಟೇನೆ. ಯಾವುದಕ್ಕೂ ಇಲ್ಲಿ ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಒಂದು 2-3 ಮಾತ್ರ ನಾಜೂಕಾಗಿ ನೋಡ್ಕೋಬೇಕು. ಇನ್ನು ಮಿಕ್ಕಿದ ಎಲ್ಲ ಪ್ಲಾಂಟ್ಸು ಕೂಡ ನನ್ನ ಹತ್ರ ಇರೋದು ಲೋ ಮೇಂಟೆನೆನ್ಸೇ. ನಾವು ಆಲ್ಮೋಸ್ಟ್ ವೀಕೆಂಡ್ ಅಂತೆಲ್ಲ ಆಚೆ ಹೋಗ್ತಾ ಇರ್ತೀವಿ. ಸೊ ಆವಾಗ ಕೆಲವೊಂದು ಸಲ ಬೆಂಗಳೂರು ತುಮಕೂರು ಅಂತ ಓಡಾಡ್ತಾ ಇರಬೇಕಾದ್ರೆ ವಾಟರ್ ಹಾಕೋಕ್ಕಾಗಲ್ಲ. ಒಂದೊಂದು ವೀಕು 15 ಡೇಸ್ ಏನಾದರೂ ನಾವು ಮನೇಲಿ ಇಲ್ಲ ಅಂದ್ರೂ ಆರಾಮಾಗಿ ಮೇಂಟೈನ್ ಆಗುವಂಥ ಪ್ಲ್ಯಾಂಟ್ಸ್ನೇ ನಾನು ಇಟ್ಟಿರೋದು. ಸೊ ನೀವು ಈ ಥರ ಸ್ಟಾರ್ಟ್ ಮಾಡ್ಬೋದು. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ಪ್ಲ್ಯಾಂಟು ನನ್ನ ಫೇವ್ರೆಟ್ ಪ್ಲ್ಯಾಂಟ್. ಇದನ್ನು ತರೋದಕ್ಕೆ ಆಲ್ಮೋಸ್ಟ್ ತುಂಬ ಸಲ ಟ್ರೈ ಮಾಡಿದ್ದೆ. ಹೋದಾಗೆಲ್ಲ ದುಡ್ಡು ವೇಸ್ಟ್ ಮಾಡ್ಕೊಂಡಿದ್ದೆ. ಏನಕ್ಕೆ ಅಂತಂದರೆ ಒಂದ್ಸಲ ನಮ್ಮ ಅಮ್ಮನ ಮನೆ ಇದ್ದಾಗ ತಂದೂ ಕೂಡ ಅದು ಮೇ ಬಿ ಪ್ರಾಪರ್ ಸನ್ಲೈಟ್ ಕೊಟ್ಟಿಲ್ದಲೇನೋ ಅಥವಾ ಪ್ರಾಪರಾಗಿ ವಾಟರ್ ಹಾಕ್ದಲೇನೋ ಕಂಪ್ಲೀಟ್ ಒಂದು 2-3 ಸಲ ತಂದಿನ ಗಿಡ ಹಾಳಾಗಿತ್ತು. ಬಟ್ ಇವಾಗ ಫೈನಲಿ ನನಗೆ ಅದರ ಹೆಂಗೆ ಬೆಳೆಸಬೇಕು, ಹೆಂಗೆ ನೋಡ್ಕೋಬೇಕು ಅನ್ನೋದು ಟಿಪ್ಸ್ ತುಂಬ ರಿಸರ್ಚ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಯಿತು. ಕೈಂಡ್ ಆಫ್ ಲೋ ಮೇಂಟೆನೆನ್ಸ್ ಅಂತ ಹೇಳ್ತಾರೆ, ಬಟ್ ಐ ನೆವರ್ ಥಾಟ್ ಅದು ಲೋ ಮೇಂಟೆನೆನ್ಸ್ ಅಂತ. ಕರೆಕ್ಟಾಗಿ ಸನ್ಲೈಟ್ ಸಿಕ್ಕಿಲ್ಲ ಅಂದ್ರೂ ಹೊಟ್ಟೋಗುತ್ತೆ, ಕರೆಕ್ಟಾಗಿ ಜಾಸ್ತಿ ವಾಟರ್ ಹಾಕಿಲ್ಲ ಅಥವಾ ಕಮ್ಮಿ ವಾಟರ್ ಹಾಕಿದ್ರೂ ಹೊಟ್ಟೋಗುತ್ತೆ. ಸೊ ಅದನ್ನು ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಾನು ಹೇಳ್ತಿರೋ ನನ್ನ ಫೇವ್ರೆಟ್ ಪ್ಲ್ಯಾಂಟ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ನಾನು ಹೇಳಿದ ಪ್ಲ್ಯಾಂಟ್ ಬಂದು ಇದೇನೆ, ಪೀಸ್ ಲಿಲ್ಲಿ ಅಂತ. ಇಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ಬ್ಯೂಟಿಫುಲ್ ಪ್ಲ್ಯಾಂಟ್. ಇದನ್ನು ಹೇಳಬೇಕು ಅಂತಂದರೆ ಇದ್ರದ್ದು ಲೀವ್ಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಎಲ್ಲದನ್ನು ತುಂಬ ಪಿಂಟ್ರೆಸ್ಟಿಯಾಗಿದೆ ಆ್ಯಂಡ್ ಮನೆಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಒನ್ ಆಫ್ ದ ಲೈಕ್ ಬೆಸ್ಟ್ ಏರ್ ಪ್ಯೂರಿಫೈಯಿಂಗ್ ಪ್ಲ್ಯಾಂಟ್. ಇದನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ, ಯಾಕೆಂದರೆ ಟೈಮಿಗೆ ನೋಡಿಕೊಂಡು ಈ ಥರ ಇದೇನಿದೆಯಲ್ಲ ಇದು ಫ್ಲವರೇನೆ, ಆದರೆ ಇದು ಒಣಗೋಗಿ ಈ ಥರ ಗ್ರೀನ್ ಕಲರಾಗಿ ಟರ್ನ್ ಆಗುತ್ತೆ. ಅದನ್ನು ನೋಡಿಕೊಂಡು ಕಟ್ ಮಾಡಬೇಕು, ಇಲ್ಲ ಅಂತಂದರೆ ಹೊಸ ಫ್ಲವರ್ ಬರೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿ ಇದನ್ನು ಮೇಂಟೈನ್ ಮಾಡ್ತಾ ಇರಬೇಕು ಆ್ಯಂಡ್ ಇಂಡೈರೆಕ್ಟ್ ಸನ್ಲೈಟ್ ಇರಬೇಕು ಆ್ಯಂಡ್ ವಾಟರಿಂಗ್ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇರಬೇಕು. ಇಲ್ಲ ನಿಮ್ಗೆ ಕಂಪ್ಲೀಟಾಗಿ ಸನ್ಲೈಟೇ ಬರಲ್ಲ ಅಂತಂದರೆ ವಾರಕ್ಕೆ ಒಂದು ಸತಿ ಆದರೂ ನೀವು ಬಿಸಿಲಾಗಿ ಇಟ್ಬಿಟ್ಟು ಮೊಳಗೆ ಮತ್ತೆ ವಾಪಸ್ ತಂದು ಇಟ್ಕೋಬೋದು. ಇದು ಒನ್ ಆಫ್ ದ ಬೆಸ್ಟ್ ಇಂಡೋರ್ ಪ್ಲ್ಯಾಂಟ್. ನನಗೆ ತುಂಬಾ ಫೇವ್ರೇಟ್, ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಸ್ಪೈಡರ್ ಪ್ಲ್ಯಾಂಟ್. ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಇದೆರಡು ಬೇರೆ ಬೇರೆ ವೆರೈಟೀಸ್ ಆಫ್ ಸ್ಪೈಡರ್ ಪ್ಲ್ಯಾಂಟೇ, ಬಟ್ ಈ ಎರಡೂ ನಾನು ದುಡ್ಡು ಕೊಟ್ಟು ತಂದಿಲ್ಲ. ಇಲ್ಲಿ ನೀವು ಇಟ್ಕೊಂಡಿದ್ದೀನಿ ನೋಡಿ, ಇದರಲ್ಲಿರೋದು ಅಷ್ಟೇ ಇದೇ ಪ್ಲ್ಯಾಂಟಿಂದನೇ ನಾನು ಮತ್ತೆ ಇದನ್ನು ಪ್ರೊಪೊಗೇಟ್ ಮಾಡಿ ಈ ಥರ ಮಾಡಿರೋದು. ಸೊ ಇದು ಕೂಡ ಅಷ್ಟೇ, ಇದನ್ನು ವಾಟ್ರಲ್ಲಿ ಯೂಸ್ ಮಾಡಿದ್ದೀನಿ. ಇದು ನನಗೆ ನಾವು ಮದುವೆ ಆಗಿ ಬಂದಾಗ ಮೋಹನ್ ಅವ್ರ ಚಿಕ್ಕಮ್ಮ ಅವ್ರ ಮನೆಗೆ ಹೋದಾಗ ಕೊಟ್ಟಿದ್ದು ಪ್ಲ್ಯಾಂಟ್ ಇದು. ಸೊ ಅವ್ರು ಕೊಟ್ಟಿದ್ದು 2 ಪ್ಲ್ಯಾಂಟು, ಇದ್ರ ಜೊತೆ ಇನ್ನೊಂದು ಪ್ಲ್ಯಾಂಟ್ ಕೊಟ್ಟಿದ್ರು, ಬಟ್ ಅದು ಹಾಳಾಗೋಯ್ತು. ಒಂದು ಸ್ವಲ್ಪ ಮೇ ಬಿ ನಾವು ಶಿಫ್ಟಿಂಗ್ ಟೈಮಲ್ಲಿ ಅದ್ರ ಮೇಲೆ ಇನ್ನೊಂದು ಪಾಟ್ ಇಟ್ಬಿಟ್ಟಿದ್ವಿ, ಸೊ ಹಂಗಾಗಿ ಅದು ಹಾಳಾಗೋಯ್ತು. ಬಟ್ ಈ 2 ಪ್ಲ್ಯಾಂಟು ಇದು ಒಂದು ಸಲ ಬಿದ್ದಿದೆ ಆಲ್ರೆಡಿ. ಕಸ ಗುಡಿಸ್ಬೇಕಾದ್ರೇನೋ ಇದು ನಾವು ಮಿಸ್ಸಾಗಿ ಇದು ಕೈ ಟಚ್ ಆಗಿ ಬಿದ್ದಿದ್ರೂ ಅದನ್ನು ಮತ್ತೆ ರಿವೈವ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಇನ್ನೂ ಇದೆ. ಇದು ಕೂಡ ಅಷ್ಟೇ, ಇದೇನೂ ಆಗಿಲ್ಲ. ಆ್ಯಕ್ಚುಲಿ ಇದು ಇದೇ ಥರನೇ ನೀರಲ್ಲಿ ಹಾಕಿಟ್ಟಿದ್ದೆ, ಅದರಿಂದ ಮತ್ತೆ ಇವಾಗ ಸಾಯಿಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಬರ್ತಾಯಿದೆ ಈ ಪ್ಲ್ಯಾಂಟ್. ಇದು ನಮ್ಮ ಹಾಲಲ್ಲಿ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಇದು ಬೋನ್ಸಾಯಿ ಆ್ಯಕ್ಚುಲಿ. ಇದು ನಾವು ತಂದಾಗ ಈ ಥರ ಒಂದು ಪ್ಲ್ಯಾಂಟ್ ಇತ್ತು. ಇದ್ರ ಹೆಸರೇನೋ ಹೇಳಿದ್ರೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಾಗಿ ಇದು ಯಾವ ಪ್ಲ್ಯಾಂಟ್ ಅಂದರೆ ಯಾವ ಟ್ರೀ ಅಂತ. ನನಗಿವಾಗ ಅದು ನೆನಪಾಗ್ತಾ ಇಲ್ಲ, ಟ್ರೈ ಮಾಡಿ ಸಾಕಾಗಿದೆ ನೆನೆಸ್ಕೊಂಡು. ಬಟ್ ಇದನ್ನು ಆಲ್ಮೋಸ್ಟ್ ನಮ್ಮ ಮನೆಗೆ ಬಂದವರೆಲ್ಲ ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈವನ್ ಪಾಟ್ ಕೂಡ ಕೇಳಿದರೆ ಎಲ್ಲಿ ತೊಗೊಂಬಂದ್ರಿ ಅಂತ. ಈ ಪಾಟ್ ಎಲ್ಲ ತಂದಿರೋದು ತುಮಕೂರಲ್ಲೇ. ನಾನು ಇಲ್ಲಿರೋದು ಆಲ್ಮೋಸ್ಟ್ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅದು ಎಲ್ಲದು ತುಮಕೂರಿಂದ ತುಮಕೂರು ನರ್ಸರಿಯಿಂದನೇ ತಂದಿರೋದು. ಬೆಂಗಳೂರಲ್ಲಿ 1-2-3 ಟ್ರೈ ಮಾಡಿದ್ವಿ, ಬಟ್ ಅದು ಯಾವುದು ಚೆನ್ನಾಗಿರಲಿಲ್ಲ. ಮನೆಗೆ ತಂದರೆ ಅದರಿಂದ ಒಂದರಿಂದ ಒಂದು ಹುಳ ಆಗಿ ಬೇರೆ ಗಿಡಗಳನ್ನೆಲ್ಲ ತಿನ್ಕೊಂಬಿಡ್ತು. ಸೊ ಹಂಗಾಗಿ ನಾನು ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟೆ. ನಾನು ಏನಾದ್ರು ತರಬೇಕು ಅಂದರೆ ತುಮಕೂರಿಗೆ ಹೋಗಿಯೇ ತೊಗೊಂಡು ಬರ್ತೀವಿ. ಬೆಂಗಳೂರಲ್ಲಿ ಯಾವುದೂ ತರ್ತಾ ಇಲ್ಲ ಸದ್ಯಕ್ಕೆ. ನಾವು ಇಲ್ಲೇನು ಮಂಚಿಂಗ್ ಮಾಡಿರೋದು ನೀವು ನೋಡ್ತಾ ಇರಲ್ಲ, ಇದು ಬಂದು ತುಂಬ ಸ್ಪೆಷಲ್. ಆ್ಯಕ್ಚುಲಿ ಇದರಿಂದ ಒಂದು ಸ್ಟೋರಿ ಇದೆ. ನೀವೇನು ಈ ಕಪ್ಪೆ ಚಿಪ್ ನೋಡ್ತಾ ಇದೆಯಲ್ಲ, ಇದು ನಮ್ಮದು ಫಸ್ಟ್ ಆ್ಯನಿವರ್ಸರಿಗೆ ನಾವು ಟ್ರಿಪ್ ಹೋಗಿದ್ವಿ, ಅಲ್ಲಿಂದ ನಾವು ಇದನ್ನು ತೊಗೊಂಡು ಬಂದಿದ್ವಿ. ಅದನ್ನು ಎಲ್ಲೆಲ್ಲೋ ಇಟ್ಟು ಏನಕ್ಕೆ ಮೆಮೊರೀಸ್ ಅಲ್ವಾ ವೇಸ್ಟ್ ಮಾಡೋದು ಅಂತ ಅದನ್ನು ನಾವು ಇಲ್ಲಿಟ್ಟು ಯೂಸ್ ಮಾಡಿದ್ವಿ. ಸೊ ಇದನ್ನು ನೋಡಿದಾಗೆಲ್ಲ ನಾವು ಟ್ರಿಪ್ ಹೋಗಿದ್ದು ನೆನಪು ಬರುತ್ತೆ. ಸೊ ಹಂಗಾಗಿ ಇದು ಒನ್ ಆಫ್ ಮೈ ಲೈಕ್ ನಂದು ಅನ್ನೋದಕ್ಕಿಂತ ಇಬ್ಬರದು ಫೇವ್ರೆಟ್ ಪ್ಲ್ಯಾಂಟ್ ಇದು. ನೀವು ನೋಡ್ತಾ ಇರೋ ಪ್ಲ್ಯಾಂಟ್ ಬಂದು ಫಿಲೋಡೆಂಡ್ರಾ. ಇದು ಆಲ್ಮೋಸ್ಟ್ ಸನ್ಲೈಟಲ್ಲಿ ಇಡೋ ಅವಶ್ಯಕತೆನೇ ಇಲ್ಲ. ಇದು ಕಂಪ್ಲೀಟಾಗಿ ಶ್ಯಾಡೋಲ್ಲೇ ಬೆಳೆಯುತ್ತೆ, ನೆರಳೇ ಸಾಕು ಇದಕ್ಕೆ. ಇದ್ರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ನನ್ನ ಹತ್ರ ಇರೋದು ಈ ವೆರೈಟಿ. ಲೈಟ್ ಗ್ರೀನ್ದು ಒಂದು ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಹೊಸ ಲೀಫ್ ನೋಡಿ ಈ ಥರ ಬಂದಿರುತ್ತೆ, ಅದಾದಮೇಲೆ ಅದು ಈ ಥರ ಆಗುತ್ತೆ.
ಅಗೇನ್ ಈ ಪ್ಲಾಂಟ್ ನೀವೇನು ನೋಡ್ತಾ ಇದ್ದೀರಲ್ಲ, ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಯಾಕೆಂದರೆ ಇದು ನನಗೆ ಮೋಹನ್ ಅವ್ರ ಚಿಕ್ಕಮ್ಮ ರೀಸೆಂಟಾಗಿ ನಮ್ಮ ಮನೆಗೆ ಬಂದಾಗ ತಂದು ಕೊಟ್ಟಿದ್ರು. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಅವರು ರೆಡಿ ಮಾಡಿ, ಅಂದರೆ ಈ ಪಾಟ್ ನಾನೇ ಹಾಕ್ಕೊಂಡಿದ್ದೀನಿ, ಈ ಪಾಟ್ ಮತ್ತು ಈ ಬುದ್ಧ ಎಲ್ಲದೂ. ಈ ಪ್ಲ್ಯಾಂಟ್ ಜೊತೆಗೆ ಈ ಸ್ಪೈಡರ್ ಪ್ಲ್ಯಾಂಟ್ನು ಕೂಡ ಅವ್ರು ರೆಡಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಈ ಪಾಟ್ ಅವರೇ ಮಾಡಿರೋದು. ಸಮ್ ಫ್ರೂಟ್ ಸೀಡಿಂದ ಅವ್ರು ಮಾಡಿರೋದು ಇದು. ಅದು ಕೂಡ ಹೇಳಿದ್ರು, ನನಗೆ ಅದು ಮರ್ತೋಯ್ತು. ಐ ಆಮ್ ನಾಟ್ ಶೋರ್ ಎಕ್ಸಾಕ್ಟ್ಲಿ ಯಾವ ಫ್ರೂಟ್ ಅಂತ. ಅದನ್ನು ಅವ್ರು ಈ ಥರ ಆರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಇದನ್ನು ಅವ್ರು ಮಾಡಿ ರೀಸೆಂಟಾಗಿ ನಮ್ಮ ಮನೆಗೆ ಬರುವಾಗ ತೊಗೊಂಬಂದು ಕೊಟ್ಟಿದ್ರು. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಪ್ಲ್ಯಾಂಟ್ ನೀವು ನೋಡ್ತಾ ಇರೋದು ಮಾನ್ಸ್ಟೇರಾ. ಇದು ಆಲ್ಮೋಸ್ಟ್ ನಾನು ತೊಗೊಂಡು ಬಂದಾಗ ತುಂಬಾ ಚೆನ್ನಾಗಿತ್ತು. ನಾವು ಮನೆ ಖಾಲಿ ಮಾಡಿದಾಗ ಇದೂ ಕೂಡ ಆಲ್ಮೋಸ್ಟ್ ಸತ್ತೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸಮ್ಹೌ ಐ ಟ್ರೈ ಟು ರಿವೈವ್ ದಿಸ್. ಇದನ್ನು ಜಾಸ್ತಿ ಸನ್ಲೈಟ್ಗೂ ಇಟ್ಟಿಲ್ಲ, ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪ ರೀಪೋಟಿಂಗ್ ಮಾಡಿದೆ ನಿನ್ನೆ. ಬಟ್ ಇದನ್ನು ನಾನು ಇಷ್ಟು ದಿನ ಆದರೂ ಇರುತ್ತೆ ಅಂತ ಅಂದ್ಕೊಂಡಿಲ್ಲ. ಕಂಪ್ಲೀಟ್ ಒಣಗೋಗ್ಬಿಟ್ಟಿತ್ತು. ಬಟ್ ಇವಾಗ ಪರವಾಗಿಲ್ಲ, ಚಿಗುರ್ತಾ ಇದೆ. ಇದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದು ಸ್ವಲ್ಪ ಹೈ ಮೇಂಟೆನೆನ್ಸೇ, ಅಷ್ಟು ಈಸಿಯಾಗಿ ಮೇಂಟೈನ್ ಮಾಡೋದಕ್ಕಾಗಲ್ಲ. ಸೊ ಬಿಗಿನರ್ಸಿಗೆ ಐ ವುಡ್ ಸೇ ನೋ ಫಾರ್ ದಿಸ್. ಬಟ್ ಪ್ರೋ ಇದ್ದೀರಾ ಅಂತೆಲ್ಲ ಅಂದರೆ ಆಬ್ವಿಯಸ್ಲಿ ಅವ್ರ ಮೇಲೆ ಆಲ್ರೆಡಿ ಇರುತ್ತೆ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಇಫ್ ಯು ವಾಂಟ್ ಟು ಟ್ರೈ ಇಟ್ ಅಂತಂದರೆ ಯು ಕ್ಯಾನ್ ಗೋ ಫಾರ್. ಒನ್ ಮೋಸ್ಟ್ ಆಸ್ಟ್ ಥಿಂಗ್ ಇನ್ ಮೈ ವ್ಲಾಗ್ ಯಾವುದು ಅಂತಂದರೆ, ನಾನು ಶಾರ್ಟ್ಸ್ ಮಾಡುವಾಗ ತುಂಬ ಜನ ಕೇಳಿರೋದು, ಇದು ಎಲ್ಲಿಂದ ತಗೊಂಡು ಬಂದ್ರಿ, ಇದು ಏನು ಎಕ್ಸಾಕ್ಟ್ಲಿ ಎಲ್ಲಿಂದ ತಗೊಂಡು ಬಂದ್ರಿ, ತುಂಬ ಚೆನ್ನಾಗಿದೆ. ಈ ಪಾಟ್ಸ್ ಮಧ್ಯೆ ನೀವು ಇಟ್ಟಿರೋದು ತುಂಬ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ, ಲಿಂಕ್ ಇದ್ದರೆ ಕೊಡಿ ಅಂತ ಕೇಳಿದ್ರಿ. ಬಟ್ ಇದಕ್ಕೆ ಲಿಂಕ್ ಇಲ್ಲ ಗಾಯ್ಸ್. ಇದು ಮಾಡಿರೋದು ಮೋಹನ್ ಅವ್ರ ಚಿಕ್ಕಮ್ಮ. ಅವ್ರು ತುಂಬ ಚೆನ್ನಾಗಿ ಆರ್ಟ್ ಮಾಡ್ತಾರೆ. ಸೊ ಅವ್ರು ಈ ಥರದ್ದು ಎಷ್ಟೊಂದು ಥಿಂಗ್ಸ್ ಮಾಡಿಟ್ಟಿದ್ದಾರೆ. ಅವರು ಇವ್ರಿಗೆ ಕೊಟ್ಟಿದ್ರು, ಈ ಮನೇಲಿದ್ದಾಗ ಅವ್ರು ಈ ಥರ ಮಾಡ್ಕೊಂಬಂದು ಕೊಟ್ಟಿರೋದು. ಸೊ ಇದು ಯಾವುದೇ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲೂ ಕೂಡ ಸಿಗೋಲ್ಲ. ಇಫ್ ಯು ಗೈಸ್ ಜೆನ್ಯೂನ್ಲಿ ವಾಂಟ್ ಇಟ್ ಅಂತಂದರೆ ಪ್ಲೀಸ್ DM ಮೀ. ನಾನು ಅವ್ರ ಹತ್ರ ಹೇಳಿ ನಿಮಗೆ ಯಾವ ಥರ ಬೇಕು ಅಂತ ಮಾಡಿಸ್ಕೊಡ್ತೀನಿ. ಅಫ್ಕೋರ್ಸ್ ಚಾರ್ಜಸ್ ಅಪ್ಲೈ, ಅವ್ರನ್ನ ಕೇಳಬೇಕು. ಬಟ್ ಅವ್ರು ಇದುವರೆಗೂ ಯಾವುದೂ ಬಿಸ್ನೆಸ್ ಅಂತ ಮಾಡ್ತಾಯಿಲ್ಲ. ಬಟ್ ಇದು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ತುಂಬ ಜನ ಕೇಳಿದ್ದೀರಾ, ಇದು ಎಲ್ಲಿ ತೊಗೊಂಬಂದ್ರಿ ಅಥವಾ ನೀವೇ ಮಾಡಿದ್ದ ಅಂತ. ಇದು ನಾನು ಮಾಡಿದ್ದಲ್ಲ, ಮೋಹನ್ ಅವ್ರ ಚಿಕ್ಕಮ್ಮ ಮಾಡಿರೋದು. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಈ ಥರದ್ದು ತುಂಬ ಥಿಂಗ್ಸ್ ಇದೆ. ವ್ಲಾಗ್ ಮಾಡ್ತಾ ಸಿಕ್ಕರೆ ತೋರಿಸ್ತೇನೆ. ಆಲ್ಮೋಸ್ಟ್ ಸ್ಪೇಸ್ ಕಮ್ಮಿ ಇರೋದ್ರಿಂದ ಜಾಸ್ತಿ ಪ್ಲ್ಯಾಂಟ್ಸ್ ಇನ್ನೂ ನಾವು ಇಟ್ಕೊಂಡಿಲ್ಲ ಗೈಸ್. ಯಾಕೆಂದರೆ ಇದು ರೆಂಟಲ್ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಎಷ್ಟು ಫಿಟ್ ಆಗುತ್ತೋ ಅಪಾರ್ಟ್ಮೆಂಟಿಗೆ ಅಷ್ಟು ಪ್ಲ್ಯಾಂಟ್ಸ್ನ ಮಾತ್ರ ಇಟ್ಕೊಂಡಿದ್ದೀವಿ. ಈಗ ಬಾಲ್ಕನಿ ಕೂಡ ಇದೆ, ಅದನ್ನು ಬೇರೆ ವ್ಲಾಗಲ್ಲಿ ತೋರಿಸ್ತೀನಿ, ಔಟ್ಡೋರ್ ಪ್ಲ್ಯಾಂಟ್ಸ್ ಅಂತ. ದಿಸ್ ಇಸ್ ಆಲ್ ಅಬೌಟ್ ಇಂಡೋರ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಬರೀ ಇಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಮೋಹನ್ ಅವ್ರ ಚಿಕ್ಕಮ್ಮ ಮಾಡಿರೋ ಆರ್ಟ್ಸ್ ತುಂಬಾ ಇದೆ ಮನೇಲಿ ಅಂತ ಹೇಳಿದ್ನಲ್ಲ. ಸೊ ಇದು ಕೂಡ ಒಂದು. ಇದು ನಾನು ಮದುವೆ ಆಗಿ ಬಂದಮೇಲೆ ಫಸ್ಟ್ ಡೇ ಅವ್ರ ಮನೆಗೆ ಹೋದಾಗ ಕೊಟ್ಟಿರೋ ಪ್ಲ್ಯಾಂಟ್ ವಿತ್ ಏನಂತಾರೆ ಪ್ಲ್ಯಾಂಟ್ ಜೊತೆಗೆ ಈ ಒಂದು ಬಾಟಲ್ ಕೊಟ್ಟಿದ್ರು. ಇದ್ರದ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಈ ಕ್ಲಾತ್ ನೋಡ್ತಾ ಇದ್ರಲ್ಲ, ಇದು ನಮ್ಮ ಮದುವೆ ದಿನ ಮೋಹನ್ ಕಾರಿಗೆ ಡೆಕೋರೇಷನ್ ಮಾಡೋದಕ್ಕೆ ಯೂಸ್ ಮಾಡಿದ ಕ್ಲಾತಿಂದ ಅವರು ಒಂದು ಬಾಟಲಿಗೆ ಡೆಕೋರೇಷನ್ ಮಾಡಿ ಅವ್ರು ಮಾಡ್ಕೊಂಡು ಇಟ್ಟಿದ್ರು. ಇದನ್ನು ನಾವು ಅವ್ರ ಮನೆಗೆ ಹೋದಾಗ ನನಗೆ ಅಂತ ಕೊಟ್ಟಿದ್ರು. ದಿಸ್ ಈಸ್ ಆಲ್ಸೋ ಪ್ರಿಟಿ ನೈಸ್. ಈ ಒಂದು ಗಿಫ್ಟ್ ಕೂಡ ಇದೇನು ನನಗೆ ಪ್ಲ್ಯಾಂಟ್ ಕೊಟ್ಟಿದ್ರಲ್ಲ, ಇದು ಫಸ್ಟ್ ಗಿಫ್ಟ್ ಫ್ರಮ್ ಮೋಹನ್ಸ್ ಚಿಕ್ಕಮ್ಮ. ನಾವು ಅವ್ರ ಮನೆಗೆ ಫಸ್ಟ್ ಟೈಮ್ ಹೋದಾಗ ಊಟಕ್ಕೆ ಅಂತ ಅವರು ನಮಗೆ ಈ ಪಾಟ್ ಕೊಟ್ಟಿದ್ರು ವಿತ್ ದಿಸ್ ಪ್ಲ್ಯಾಂಟ್. ಇವಾಗ ನೀವು ನೋಡ್ತಾ ಇರೋದು ನಾನು ಕಿಚನಲ್ಲಿ ಇಟ್ಟಿದ್ದೀನಿ. ಎವ್ರಿ ಕಾರ್ನರ್ಸಲ್ಲಿ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ತೀನಿ. ಸೊ ಇದು ಬಂದು ಝೀಝಿ ಪ್ಲ್ಯಾಂಟ್. ಫಸ್ಟ್ ನಾನು ತೋರಿಸ್ದಾಗೇ ನನ್ನ ಹತ್ರ ಇರೋ ಒಂದು ಆಲ್ರೆಡಿ ಇರೋ ಪ್ಲ್ಯಾಂಟನ್ನು ನಾನು ಸ್ಟೆಮ್ ಕಟ್ ಮಾಡಿ ಅದನ್ನು ಈ ಥರ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಇದನ್ನು ಇವಾಗ ನಾವು ಸಾಯಿಲ್ಗೆ ಹಾಕಿದ್ರು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಸ್ಟಿಲ್ ನಾನು ಇದನ್ನು ಸಿಂಕ್ ಏರಿಯಾದಲ್ಲಿ ಹಂಗೆ ಕಾರ್ನರಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿದೆ ಅಂತ. ಇದು ಪೋಥೋಸ್, ಮನಿ ಪ್ಲ್ಯಾಂಟೇನೆ. ಇದು ಎರಡು ಒಂದೇನೆ. ಇದು ಆಲ್ಮೋಸ್ಟ್ ಇದ್ರದ್ದು ಕತೆ ಏನು ಅಂತಂದರೆ, ನಮ್ಮಮ್ಮ ಎಲ್ಲ ಮನಿ ಪ್ಲ್ಯಾಂಟ್ ಕ್ಲೀನ್ ಮಾಡುವಾಗ ಕೆಲವೊಂದು ಅಷ್ಟನ್ನು ಕಟ್ ಮಾಡಿ ಎಸ್ತಿದ್ರು. ಅದನ್ನು ನಾನು ನೋಡಿಕೊಂಡು ಅಂದರೆ ಯೂಟ್ಯೂಬಲ್ಲಿ ನಾನು ನೋಡಿದ್ದೆ, ಅಂದರೆ ಎಲ್ಲದನ್ನು ಅದೇ ಪ್ರೊಪಗೇಟ್ ಮಾಡೋದು ಹಿಂಗೆ ಮನಿ ಪ್ಲ್ಯಾಂಟ್ನ ಅಂತ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಚಿಕ್ಕ ಚಿಕ್ಕದನ್ನು ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೆ. ಅದು ಹಾಗೇನೇ ಇದೆ, ನನ್ನ ಮದುವೆಗೂ ಮುಂಚೆ ಮಾಡಿದ್ದಿದ್ದು. ಅದನ್ನು ಹಾಗೆ ನಾನು ತೊಗೊಂಬಂದಿನಿ. ಇದು ನನಗೂ ತುಂಬಾ ಇಷ್ಟ. ಇದನ್ನು ನಾನು ಅವನ್ ಮೇಲೇ ಇಡ್ತೀನಿ, ತುಂಬ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಕಿಚನಲ್ಲಿ ಒಂದು ಕಡೆ ಕಾರ್ನರಲ್ಲಿ ಯೂಸ್ ಮಾಡ್ತೀನಿ. ಇವಾಗ ವ್ಲಾಗಿಂಗ್ ಎಲ್ಲ ಮಾಡೋದಕ್ಕೆ ಹೋಗಿ ತುಂಬಾ ಯೂಸ್ ಆಗುತ್ತೆ, ಎಸ್ಥೆಟಿಕ್ ಆಗಿ ಕಾಣಿಸುತ್ತೆ ಇದೆಲ್ಲ ಇಟ್ಟಿರೋದು. ಸೊ ಎಲ್ಲ ಪ್ಲ್ಯಾಂಟ್ಸ್ನು ನಾನು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ತೋರಿಸ್ತಾನೆ ಇರ್ತೀನಿ. ಆ್ಯಂಡ್ ಮಸ್ಟ್ ಡೂ ಥಿಂಗ್ ಯಾವುದು ಅಂತಂದರೆ, ಈ ಯಾವುದೇ ಇಂಡೋರ್ ಪ್ಲ್ಯಾಂಟ್ಸಲ್ಲಿ ನೀವು ಈ ಥರ ವಾಟರ್ ಯೂಸ್ ಮಾಡಿ ಮಾಡ್ತಾ ಇದ್ದೀರಾ ಅಂದರೆ ಎವ್ರಿ ವೀಕ್ ನೀವು ವಾಟರ್ ಚೇಂಜ್ ಮಾಡಬೇಕು. ಇಲ್ಲ ಅಂತಂದರೆ ಗ್ರೋತ್ ಆಗಲ್ಲ, ಮತ್ತು ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದೆಲ್ಲದೂ ಒಂಥರ ಸ್ಮೆಲ್ ಬರುತ್ತೆ. ಸೊ ಎವ್ರಿ ವೀಕ್ ನೀವು ಚೇಂಜ್ ಮಾಡ್ತಾಯಿದ್ರೆ ಗಿಡಕ್ಕೆ ಒಳ್ಳೆಯದು. ಅಟ್ಮಾಸ್ಫಿರಿಕಲಿ ನಿಮಗೂ ಅದೊಂದು ಏನಂತಾರೆ ಎಕ್ಸ್ಪೋಸ್ ಆದಾಗ ಆ ಸ್ಮೆಲ್ ಬ್ಯಾಡ್ ಓಡರ್ ಆಗಲಿ ಏನೂ ಬರಲ್ಲ. ಸೊ ಇಟ್ಸ್ ಬೆಟರ್ ಟು ಚೇಂಜ್ ಎವ್ರಿ ವೀಕ್, ಆವಾಗ ಚೆನ್ನಾಗಿ ಅನಿಸುತ್ತೆ. ಈ ಪ್ಲ್ಯಾಂಟ್ ಬಂದು ಆ್ಯಂಥೋರಿಯಮ್. ಇದು ಆ್ಯಕ್ಚುಲಿ ರೆಡ್ ಕಲರ್ ಫ್ಲವರ್ ಬಿಡುತ್ತೆ. ಇದು ನಾನು ರೂಮಲ್ಲಿ ಇಟ್ಟಿದ್ದೆ.
ಅದಕ್ಕೆ ಸ್ವಲ್ಪ ಪ್ರಾಪರಾಗಿ ಸನ್ಲೈಟ್ ಸಿಗ್ತಾ ಇರಲಿಲ್ಲ ಅಂತ ಮತ್ತೆ ಇದಕ್ಕೆ ಬೇರೆ ಪಾಟಿಗೆ ಶಿಫ್ಟ್ ಮಾಡಿ ಇವಾಗ ಇಲ್ಲಿ ತಂದು ಇಟ್ಟಿದ್ದೀನಿ. ಸ್ವಲ್ಪ ಬ್ರೈಟ್ ಲೈಟ್ ಸಿಗ್ತಾ ಇದೆ ಇದಕ್ಕೆ. ಸೊ ಇದು ಸ್ವಲ್ಪ ಚೆನ್ನಾಗಿ ಗ್ರೋತ್ ಆದಮೇಲಿಂದ ಎಲ್ಲಿ ಬೇಕೋ ಅಲ್ಲಿ ಶಿಫ್ಟ್ ಮಾಡೋಣ ಅಂತ ಇಲ್ಲಿಟ್ಟಿದ್ದೀನಿ. ಸೊ ಗೈಸ್, ಇದಾಗಿತ್ತು ನನ್ನ ಇಂಡೋ ಪ್ಲಾಂಟ್ ಕಲೆಕ್ಷನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ರು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ನೀವು ಕೂಡ ಇಂಡೋ ಪ್ಲಾಂಟೇಷನ್ನ ಸ್ಟಾರ್ಟ್ ಮಾಡಿ. ಯಾಕಂದರೆ ನಾನು ಬಿಗಿನರ್ ಆಗಿದ್ದಾಗ ನನಗೂ ಎಷ್ಟೊಂದು ಥಿಂಗ್ಸ್ ಗೊತ್ತಿರಲಿಲ್ಲ. ನಾನು ಒಂದು 10,000-15,000 ಕಳ್ಕೊಂಬಿಟ್ಟಿದ್ದೀನಿ. ಯಾಕಂದರೆ ಬೇಸಿಕ್ ಟಿಪ್ಸ್ ನನಗೆ ಗೊತ್ತಿರಲಿಲ್ಲ. ಮೇಯ್ನ್ ಏನು ಇಂಡೋರ್ ಪ್ಲಾಂಟೇಷನ್ ಮಾಡ್ತಾ ಇದ್ದೀರಾ ಅಂತಂದರೆ ವಾಟರಿಂದ, ಸನ್ಲೈಟಿಂದ ಇರ್ಬೋದು, ಅಥವಾ ನೀವು ಯಾವ ಪ್ಲ್ಯಾಂಟ್ ನಿಮ್ಮ ಮನೆಗೆ ಸೂಟ್ ಆಗುತ್ತೆ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಈವನ್ ಇವಾಗ ಬೆಂಗಳೂರಲ್ಲಿ ನಾವು ಇದ್ದೀವಿ ಅನ್ನೋ ಕಾರಣಕ್ಕೆ ಫ್ಲ್ಯಾಟಲ್ಲಿ ಕೆಲವೊಂದು ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಜಾಗ ಇತ್ತು ಅಂತಂದರೆ ನೀವು ಇನ್ನೂ ಚೆನ್ನಾಗಿ ನೀವು ಕಾರ್ನರ್ಸಲ್ಲೆಲ್ಲ ಡೆಕೋರೇಟ್ ಮಾಡ್ಕೋಬೋದು. ಈ ಥರ ಟಿಪ್ಸ್ ಎಲ್ಲ ನನಗೆ ಮುಂಚೆ ಗೊತ್ತಿರಲಿಲ್ಲ. ಇವಾಗ ನಾನು ಅದನ್ನು ಒಂದು ಪ್ಲ್ಯಾಂಟಿಂದ ಸ್ಟಾರ್ಟ್ ಮಾಡಿದ್ದು. ಇವಾಗ ನಾನು ಆಲ್ಮೋಸ್ಟ್ ಒಂದು 10-15 ಪ್ಲ್ಯಾಂಟ್ಸ್ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಮನೆ ಒಳಗಡೆ. ಸೊ ನಿಮಗೂ ಇದು ಐಡಿಯಾ ಬರುತ್ತೆ. ನಿಮಗೂ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಯಾವ ಥರ ಪ್ಲ್ಯಾಂಟೇಷನ್ ಮಾಡಬೇಕು ಅಂತ. ಸೊ ಹಾಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.